ನಮಸ್ತೆ ರೈತ ಬಾಂಧವರೇ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಳೆ ಸಮೀಕ್ಷೆ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. 25-26ನೇ ಸಾಲಿನ ಬೆಳೆ ಸಮೀಕ್ಷೆ ನಿಮ್ಮ ಮೊಬೈಲ್ ಫೋನಲ್ಲಿ ನೀವೇ ಮಾಡ್ಕೊಬೋದು. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ರೈತರ ಬೆಳೆ ಸಮೀಕ್ಷೆ ಅಂಥೇಳಿ ಹೊಡೀರಿ. ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಅಪ್ಲಿಕೇಶನ್ ಬರುತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗ್ತಿದೆ. ಇನ್ಸ್ಟಾಲ್ ಆದಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ರೈತ ಬೆಳೆ ಸಮೀಕ್ಷೆ 25-26ನೇ ಸಾಲದ್ದು ಅಂತೇಳಿ ಎಲ್ಲದಕ್ಕೂ ಅಲೋ ಕೊಡಿ. ಅದರಲ್ಲಿ ಪರ್ಮಿಷನ್ಸು, ಕ್ಯಾಮ್ರಾ, ಮೆಸೇಜಸ್ಸು ಎಲ್ಲದಕ್ಕೂ ಅಲೋ ಕೊಡಿ. KYC ಮೂಲಕ ಆಧಾರ್ ದೃಢೀಕರಿಸಿ ಕ್ಲಿಕ್ ಮಾಡಿ. ಅದಾದಮೇಲೆ ಆಧಾರ್ ಸಂಖ್ಯೆನ ಎಂಟರ್ ಮಾಡಿ ಅಲ್ಲಿಗೆ. ಆಮೇಲೆ ನನ್ನ ಆಧಾರ್ ಮಾಹಿತಿ ಅಂತೇಳಿ ಅದು ಟಿಕ್ ಮಾಡಿ. ಎಂಟರ್ ಮಾಡಿ ಟಿಕ್ ಮಾಡಿದ್ಮೇಲೆ OTP ಅಂತ ಆಪ್ಷನ್ ಇದೆ. ಆ OTP ಕೊಡಿ. OTP ನಿಮ್ಮ ಫೋನಿಗೆ ಬರುತ್ತೆ. ಅಲೋ ಕೊಟ್ಟಿರೋದ್ರಿಂದ ಪರ್ಮಿಷನ್ಸು ಆಟೋಮೆಟಿಕ್ OTP ತಗೊಳುತ್ತೆ. ಇಲ್ಲಾಂದರೆ ಮ್ಯಾನ್ಯುಯಲಾಗಿ OTP ಹಾಕಿ ಸಬ್ಮಿಟ್ ಕೊಡಿ. ಆವಾಗ ಸಬ್ಮಿಟ್ ಆಗ್ತಿದೆ. ಸಬ್ಮಿಟ್ ಆದಮೇಲೆ ನಿಮ್ಮ ಹೆಸರು, ನಿಮ್ಮ ಎಲ್ಲ ಡೀಟೇಲ್ಸು ಬರುತ್ತೆ. ನಿಮ್ಮ ಮೊಬೈಲ್ ಸಂಖ್ಯೆ ಅಂತ ಕೇಳ್ತಿದೆಯಲ್ಲ, ಅಲ್ಲಿಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ನಾನು ನನ್ನ ನಂಬರ್ ಹಾಕಿದ್ದೀನಿ. ಅಲ್ಲಿ OTP ನೋಂದಣಿ ಮಾಡಿದೆ. ಅಲ್ಲಿ OTP ನಮೂದಿಸಿ ಸಲ್ಲಿಸಿ ಅಂತ ಕೊಡಿ. ಸಲ್ಲಿದ GIS ಮ್ಯಾಪ್ ಡೌನ್ಲೋಡ್ ಆಗ್ತಿದೆ. ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಡೌನ್ಲೋಡ್ ಆಗುತ್ತೆ. ಆಗಿದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ನಿಮ್ಮ ಜಮೀನು ಡೀಟೇಲ್ಸ್ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಗ್ರೀನ್ ಆಗುತ್ತೆ. ಅದಾದಮೇಲೆ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ GPS ನಿಖರತೆ ಇದೆಯಲ್ಲ, 30 ಮೀಟರ್ಸ್ ಒಳಗಿರಬೇಕು. ನಮ್ಮದು 3 ಮೀಟರ್ ಇದೆ. ಆಮೇಲೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ರೈತರ ಜಮೀನು ವ್ಯಾವಸಾಯಿಕ ಬೆಳೆಸ್ತಿರ್ತಕ್ಕಂಥ ಪ್ರದೇಶ ಅಂತ ಕೇಳಿದರೆ ಇಲ್ಲ ಅಂತ ಕೊಡಿ. ಇದ್ದರೆ ಇದೆ ಅಂತ ಕೊಡಿ. ಜಮೀನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಿ ಅಂತ ಇದೆ. ಶುಂಠಿ ಅಂತ ಕೊಡಿ. ಶುಂಠಿ ಇದ್ದರೆ, ಬೇರೆ ಬೆಳೆ ಇದ್ದರೆ ಬೇರೆ ಬೆಳೆ ಕೊಡಿ. ಶುಂಠಿ ಇದು ಶುದ್ಧ ಬೆಳೆ ಅಥವಾ ಮಿಶ್ರ ಬೆಳೆ ಅಂತ ಕೇಳುತ್ತೆ. ನಾನು ಹೇಳೋದೇನು ಅಂತ ಅಂದರೆ, ಅಕಸ್ಮಾತ್ ಏನಾದರೂ ನೀವು 2.5 ಎಕರೆಯಲ್ಲಿ ನಂದಿರೋದು, ಅದರಲ್ಲಿ 2 ಎಕರೆ ಶುಂಠಿ ಹಾಕಿದ್ದೀನಿ, ಇನ್ನು ಅರ್ಧ ಎಕರೆ ಜೋಳ ಹಾಕಿದ್ದೀನಿ. ಸೊ ಮಿಶ್ರ ಬೆಳೆ, ಅಂತರ ಬೆಳೆ ಅಂತ ಕೊಡಬೇಕು. ಅದು ಕೊಟ್ಟಾದಮೇಲೆ ಡೀಟೇಲ್ ಸೆಲೆಕ್ಟ್ ಮಾಡಿ. ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ದು, ಏಪ್ರಿಲ್ ಅಂತ ಕೊಡಿ. ಆಮೇಲೆ ನೀರಾವರಿ ಏನಿದೆ ಅದೆಲ್ಲ ಡೀಟೇಲ್ಸ್ ಕೊಡಿ. ಎಷ್ಟು ಶುಂಠಿ ಹಾಕಿದ್ದೀರಾ ಅಂತ ಇದೆ. 2 ಎಕರೆ ನಾನು ಶುಂಠಿ ಹಾಕಿರೋದು. ಸೊ 2 ಎಕರೆ ಕೊಟ್ಬಿಟ್ಟು ಅಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆ. ಕ್ಯಾಮ್ರಾ ಕ್ಲಿಕ್ ಮಾಡಿದ್ಮೇಲೆ ಶುಂಠಿ ಅಂತ ಫೋಟೋ ತಗೊಂಡ್ಮೇಲೆ ಅದು ನಿರೀಕ್ಷಿಸುತ್ತೆ. ಪರಿಶೀಲನೆ ಆದಮೇಲೆ ಕನ್ಫರ್ಮ್ ಕೊಟ್ಟಾದಮೇಲೆ ಸೆರೆ ಹಿಡ್ದಾಗಿದೆ. ಈಗ ಇಲ್ಲಿ ಮಾಹಿತಿ ಸೇರಿಸಿ ಅಂತ ಇದೆಯಲ್ಲ, ಅದನ್ನು ಕೊಡಿ. ನೀವು ಅಟ್ಲೀಸ್ಟ್ ಫುಲ್ 2 ಎಕರೆ 20 ಗುಂಟೆ ಅಂತ ಕೊಟ್ಟಿದ್ದರೆ ನೀವು ವಿವರ ಉಳಿಸಿ ಅಂತ ಕೊಡ್ಬೋದಾಯಿತು. ಬಟ್ ಇಲ್ಲಿ 2 ಎಕರೆ, ಆಮೇಲೆ ಇನ್ನು 20 ಗುಂಟೆ ಜೋಳ ಕೊಡಬೇಕಲ್ಲ. ಸೊ ಮಾಹಿತಿ ಸೇರಿಸಾಯ್ತು ನೋಡಿ. 2 ಎಕರೆ ಶುಂಠಿ ಅಂತ ಬಂತು. ನೆಕ್ಸ್ಟು ಮೆಕ್ಕೆಜೋಳ, ಸೊ ಮೇಯ್ಸ್ ಅಂತ ಕೊಟ್ಬಿಟ್ಟು 20 ಗುಂಟೆ ಉಳಿದಿರುತ್ತಲ್ಲ ಅದಕ್ಕೆ ಜೋಳ ಕೊಟ್ಟಾದಮೇಲೆ ಈಗ ಮಿಶ್ರ ಬೆಳೆ, ಅಂತರ್ ಬೆಳೆ ಅಂತ ಕೊಡಿ. 20 ಗುಂಟೆ ಉಳಿದಿತ್ತಲ್ಲ ಅದಕ್ಕೆ 2025 ಮೇ ನಾಟಿ ಮಾಡಿದ್ದು, ಫಸ್ಟ್ನೇ ವಾರ ಕೊಟ್ಬಿಟ್ಟು ನೀರಾವರಿ ವಿಧ, ನೀರಾವರಿನ ಯಾವುದಾದ್ರೂ ಸೆಲೆಕ್ಟ್ ಮಾಡಿ. ಆಮೇಲೆ ಎಕರೆ, ಇನ್ನು 20 ಗುಂಟೆ ಮಾತ್ರ ಉಳಿದಿರೋದು ನಂದು. ಸೊ 20 ಗುಂಟೆ ಕೊಡ್ತೀನಿ. ಅಲ್ಲಿ 0, ಇಲ್ಲಿ 20. ಆಮೇಲೆ ಮತ್ತೆ ಅಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆಯಲ್ಲ, ಆ ಕ್ಯಾಮ್ರಾ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾದಲ್ಲಿ ಜೋಳ ಅದನ್ನು ಕ್ಲಿಕ್ ಮಾಡಿ. ಸೆರೆ ಹಿಡಿತಾ ಇದೆ, ಪಕ್ಕ ಜೋಳನ ಅಲ್ವಾ ಅಂತ ಪರಿಶೀಲನೆ ಮಾಡುತ್ತೆ. ಕನ್ಫರ್ಮ್ ಕೊಡಿ. ಅಲ್ಲಿ ಆಪ್ಷನಲ್ಲಿ ಸೆರೆ ಹಿಡಿದಾಗಿದೆ. ಸೊ ಇಷ್ಟಾದಮೇಲೆ ಮಾಹಿತಿ ಸೇರಿಸಿ ಕೊಡಿ. ಆವಾಗ ಇಲ್ಲಿ ನೋಡಿ, ಶುಂಠಿ, ಮೆಕ್ಕೆಜೋಳ 2 ಆಯಿತು. ಇಫ್ ಒಂದೇ ಆಗಿದ್ದರೆ ಮಿಶ್ರ ಬೆಳೆ ಅಂತ ಕೊಡೋಂಗಿಲ್ಲ, ಅಷ್ಟೇ ಒಂದೇ ಬೆಳೆ ಅಂತ ತಗೊಳ್ಳಿ ಅಷ್ಟೇ. ಮಾಹಿತಿ ಸೇರಿಸಾಗಿದೆ. ಅದಾದಮೇಲೆ ಅಪ್ಲೋಡ್ ಮಾಡಿ ಅಂತ ಇದೆಯಲ್ಲ, ಅಪ್ಲೋಡ್ ಮಾಡಿ ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಆಗುತ್ತೆ.